ಬಳ್ಳಾರಿ ಜೈಲಲ್ಲಿ ನಟ ದರ್ಶನ್ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇರೋದಾ? ಬೆಳಿಗ್ಗೆ ತಿಂಡಿ ಕೂಡ ತಿಂದಿಲ್ವಂತೆ, ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ. ಯಾರ ಮೇಲಿನ ಕೋಪಕ್ಕೆ ನಟ ದರ್ಶನ್ ಉಪವಾಸ ಮಾಡ್ತಾ ಇರೋದು? ದರ್ಶನ್ಗೆ ಯಾರ ಮೇಲಾದರೂ ಕೋಪ ಇದೆಯಾ, ಅಸಹನೆ ಇದೆಯಾ, ಟೆನ್ಷನ್ ಇದೆಯಾ? ಏನಿದ್ರು ಯಾರು ಕೇರ್ ಮಾಡಲ್ಲ ರೀ. ಯಾರು ಕೇರ್ ಮಾಡ್ತಾರೆ? ಜೈಲಲ್ಲಿ ಇದ್ದಷ್ಟು ದಿನಗಳ ಮಟ್ಟಿಗೂ ಕೂಡ ವಿಚಾರಣಾ ದಿನ ಖೈದಿ ಅಷ್ಟೇ. ನೀನು ಕೋಪ ಆದರೂ ಮಾಡ್ಕೋ, ತಿಂದಾದರೂ ತಿನ್ನು, ಬಿಟ್ಟಾದರೂ ಬಿಡು. ಯಾರನ್ನ ಅಳ್ತಾರ ಬಂದಲ್ಲಿ? ಅಯ್ಯೋ ದರ್ಶನ್ ಬೆಳಗ್ಗೆಯಿಂದ ತಿಂಡಿ ತಿಂದಿಲ್ಲ, ಅಯ್ಯೋ ಊಟ ಮಾಡಿಲ್ಲ, ಯಾರನ್ನ ಅಳ್ತಾರ? ಹಣ ಊಟ ಮಾಡಿಬಿಡೋಣ ಅಂತ ಜೈಲಲ್ಲಿ ಯಾರಾದರೂ ಬಂದು ಗೊಳೋ ಅಂತಾರ? ನೋ. ತಿಂದರೆ ನಿನ್ನ ಹೊಟ್ಟೆಗೆ, ತಿಂದೇ ಇದ್ರು ನಿನ್ನ ಹೊಟ್ಟೆಗೆ. ನೀನು ತಿಂದ್ರೆಷ್ಟು ಬಿಟ್ಟರೆಷ್ಟಪ್ಪ ಅಂತಲೇ ಜೈಲಲ್ಲಿರೋದು. ಯಾರು ಕೇರ್ ಮಾಡ್ತಾರೆ ಅಂದ್ಕೊಂಡಿದ್ದೀರಿ ಜೈಲಲ್ಲಿ? ಜೈಲಲ್ಲಿ ಯಾರು ಕೇರ್ ಮಾಡುವ ಸ್ಥಿತಿಯಲ್ಲಿ ಇರಲ್ಲ. ಏನೇನೋ ಒಂದಷ್ಟು ಆರೋಪಗಳನ್ನು ಹೊತ್ತುಕೊಂಡು ಅಪರಾಧಗಳನ್ನು ಮಾಡಿಯೇ ಶಿಕ್ಷೆಗೋ ವಿಚಾರಣಾಧೀನ ಖೈದಿಯಾಗೋನೇ ಬಂದಿರೋದಲ್ವಾ? ದರ್ಶನ್ಗೆ ಏನು ಕಾರಣಕ್ಕೆ ಹಿಂಗಾಗಿದೆ ಅಂತ ಗೊತ್ತಿಲ್ಲ. ಚಪಾತಿ ಅನ್ನ ಸಾಂಬಾರು ಊಟವನ್ನು ಕೊಟ್ಟಿದ್ದಾರೆ ಸಿಬ್ಬಂದಿ. ನನಗೆ ಯಾವ ಊಟ ಕೂಡ ಬೇಡಪ್ಪ ಅಂಥೇಳಿ ದರ್ಶನ್ ಹೇಳಿರೋದು. ಈಗ ಊಟ ತ್ಯಜಿಸಿರುವಂಥ ದರ್ಶನ್ಗೆ ಸಂಜೆವರೆಗೂ ಊಟ ಇಲ್ಲ. ಏನೋ ಊಟ ಕೊಟ್ಟಾಗ ಟೈಮ್ ಬಂದಾಗ ಊಟ ಮಾಡ್ಕೊಳ್ಬೇಕಾಗತ್ತೆ. ಆದರೆ ದರ್ಶನ್ ಊಟ ಮಾಡಿಲ್ಲ. ಮಾಡಿದಿದ್ರೆ ಓಕೆ, ಇಟ್ಸ್ ಓಕೆ. ಜೈಲಲ್ಲಿ ಯಾರು ಕೂಡ ಊಟ ಮಾಡಪ್ಪ, ಒಂದೇ ಒಂದು ತುತ್ತು ತಿಂದುಬಿಡಪ್ಪ, ಒಂದು ಚೂರು ತಿಂದುಬಿಡಪ್ಪ, ಒಂದು ಚಪಾತಿ ತಿಂದುಬಿಡಪ್ಪ ಹೇಳ್ತಾರಾ? ನೋ. ಮನೆಯಲ್ಲಿ ಅಮ್ಮ ಇದ್ದರೆ, ಫ್ಯಾಮಿಲಿಯವರಿದ್ದರೆ ಸ್ವಲ್ಪ ಊಟ ಮಾಡಿ ಮಗನೇ ಒಂಚೂರು ಊಟ ಮಾಡಪ್ಪ ಹೇಳಬಹುದು. ಮನೆ ಅಲ್ವಲ್ಲ ಅದು. ಇಲ್ಲಿ ಹೇಗೆ ಅಂದರೆ ಒಂಥರ ಯಾರ್ದು ಸುಖ ದುಃಖ ಕೇಳೋಕ್ಕೆ ಯಾರೂ ಇರಲ್ಲ ರೀ ಅಲ್ಲಿ. ಊಟ ಮಾಡಿದ್ರು ಅಷ್ಟೇ. ಮಾಡಿದ್ರೆ ನೆಕ್ಸ್ಟ್ ಟೈಮ್ಗೆ ಯಾವಾಗೋ ಆವಾಗಲೇ, ನೆಕ್ಸ್ಟ್ ಎಲ್ಲರಿಗೂ ಯಾವಾಗ ಊಟ ಹಾಕ್ತಾರೋ ಆವಾಗೂ ಕೇಳ್ತಾರೆ. ಮಾಡಿದ್ರೆ ಓಕೆ, ಮಾಡಿದ್ರೆ ಅದು ಓಕೆನೇ. ಈ ರೀತಿ ಸನ್ನಿವೇಶ ಸದ್ಯಕ್ಕೆ ದರ್ಶನ್ ಇರೋದು. ಏನು ಬೇಸರವೋ ಆಕ್ರೋಶವೋ ಗೊತ್ತಿಲ್ಲ. ಹೇಗೋ ಪರಪ್ಪನಗ್ರಹಾರದಲ್ಲಿದ್ದೆ, ಯಾರ ಜೊತೆ ನಾವು ಕೂತ್ಕೊಂಡು ಈ ಥರ ಹಾಳಾಯ್ತಲ್ಲ ಅಂತ ಬೇಸರ ಇರಬಹುದು. ಜೊತೆಗೆ ಈಗ ಫ್ಯಾಮಿಲಿಯವರೆಲ್ಲ ದರ್ಶನ್ ನೋಡಬೇಕು ಅಂತ ಹೇಳಿದ್ರೆ ಬಳ್ಳಾರಿಗೆ ಬರಬೇಕಲ್ಲ. ಹೇಗೋ ಬೆಂಗಳೂರಲ್ಲಿದ್ದಾಗ ಪರಪ್ಪನಗ್ರಹಾರದ ಬಳಿ ಬಂದು ಹೋಗ್ತಾ ಇದ್ದರು ಫ್ಯಾಮಿಲಿಯವರು. ಅವ್ರಿಗೊಂದು ಟ್ರಾನ್ಸ್ಪೋರ್ಟ್ ಸ್ವಲ್ಪ ಈಸಿ ಇರ್ತಾ ಇತ್ತು. ಈಗ ಬಳ್ಳಾರಿ ಜೈಲಿಗೆ ತಂದು ಹಾಕ್ಬಿಟ್ಟ ಮೇಲೆ ಇಲ್ಲಿಂದ ಬಳ್ಳಾರಿಗೆ ಬರಬೇಕು ಎಲ್ಲರೂ ಕೂಡ. ವಿನೀಶ್ ಬಂದರು ಬಳ್ಳಾರಿಗೆ ಬರಬೇಕು, ವಿಜಯಲಕ್ಷ್ಮಿ ಅವ್ರು ಬಂದರು ಬರಬೇಕು, ಅವ್ರ ಬ್ರದರ್ ಬಂದರು ಕೂಡ ಬಳ್ಳಾರಿಗೆ ಬರಬೇಕು.